ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ನ ಎನರ್ಜಿ ಚೆಕ್ ಇನ್ ನೋಡೋಣ. ಲಾಸ್ಟ್ 2 ವಿಡಿಯೋಸು, ಒಂದು ವಿಡಿಯೋ ನಿಮ್ಮ ಎನರ್ಜಿ ಹಾಕಿದ್ದೀನಿ, ಇನ್ನೊಂದು ನಿಮ್ಮ ಪಾರ್ಟ್ನರ್ನ ಎನರ್ಜಿ ಹಾಕಿದ್ದೀನಿ. ಈಗ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಇಬ್ಬರ ಎನರ್ಜಿನೂ ಕೂಡ ನೋಡೋಣ. ಫಸ್ಟ್ ಆಫ್ ಆಲ್, ಇದು ಯಾರ್ಯಾರಿಗೆ ಎಷ್ಟರ ಮಟ್ಟಿಗೆ ಬರುತ್ತೆ ಎನರ್ಜಿ ಅನ್ನೋದನ್ನು ತಗೊಳ್ಳಿ. ತುಂಬ ಹೈ ಎನರ್ಜಿ ಫ್ರೀಕ್ವೆನ್ಸಿ ಇರುವಂಥ ವ್ಯಕ್ತಿಗಳದ್ದು ಇದು. ನೀವು ಗಂಡಾಗಲಿ ಹೆಣ್ಣಾಗಲಿ ಅಥವಾ ಯಾವುದೇ ಒಂದು ವಯಸ್ಸಿನವರಾದರೂ ಆಗಲಿ, ನೀವು ಆಲ್ರೆಡಿ ಒಂದು ನಾಲೆಡ್ಜ್, ಒಂದು ಜ್ಞಾನವನ್ನು ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ತೋರಿಸ್ತಿದೆ. ಅಲ್ಲಾಂದರೆ ಸಂಪಾದನೆ ಮಾಡಬೇಕಾಗಿರೋದು ನನಗೆ ತುಂಬ ಇಂಪಾರ್ಟೆಂಟ್ ಅನ್ನೋಷ್ಟು ಬುದ್ಧಿನಾದರೂ ನಿಮಗೆ ಬಂದಿದೆ ಆ್ಯಂಡ್ ತುಂಬ ಸ್ಪಿರಿಚುವಲಿ ಮುಂದಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ತೋರಿಸ್ತಿದೆ. ನೀವು ಯಾರೋ ನಿಮ್ಮ ವ್ಯಕ್ತಿಗಾಗಿ ತುಂಬಾ ವೇಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಿದೆ. ಖಂಡಿತ ಅವ್ರು ನಿಮ್ಮ ಲೈಫ್ನಲ್ಲಿ ಬರ್ತಾರೆ. ನಿಮ್ಮ ವ್ಯಕ್ತಿಯಿಂದ ನಿಮ್ಗೇನು ಹರ್ಟ್ ಆಗಿತ್ತು, ಆ ಒಂದು 3 ಆಫ್ ಸೋರ್ಸ್ ಕಾರ್ಡ್ ರಿವರ್ಸ್ ಬಂದಿದೆ. ಅವ್ರು ನನಗೆ ಹರ್ಟ್ ಮಾಡಿದ್ರು ಅಂತ ಅದು ನಿಮ್ಮ ವ್ಯಕ್ತಿ, ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಅಥವಾ ನಿಮ್ಮ ಗಂಡ ಅಥವಾ ಹೆಂಡತಿನೇ ಆಗಿರಬೇಕು ಅನ್ನೋಂಥದ್ದು ಏನೂ ಇಲ್ಲ ಇಲ್ಲಿ. ಆದರೆ ನಿಮಗೆ ಜೀವನದಲ್ಲಿ ಯಾರ್ಯಾರು ಹರ್ಟ್ ಮಾಡಿದ್ರು, ಆ ಹರ್ಟ್ಗೆ ಅವ್ರನ್ನೆಲ್ಲರನ್ನೂ ಕ್ಷಮಿಸಿದ್ದೀರಾ. ನೀವು ಕ್ಷಮಿಸಿ ಮುಂದಕ್ಕೆ ಹೋಗಿದ್ದೀರಾ. ನೀವು ಮುಂದಕ್ಕೆ ಹೋಗಬೇಕಾಗಿರೋದು ನಿಮಗೆ ಇಂಪಾರ್ಟೆಂಟ್ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ. ಆ್ಯಂಡ್ ಸ್ಪಿರಿಚುವಲಿ ನೀವು ಬೆಳೀತಾ ಇರೋವಂಥ ಕಾರಣ ನಿಮ್ಮ ಒಂದು ವ್ಯಕ್ತಿಯ ಎನರ್ಜಿ ನಿಮ್ಮ ಕಡೆಗೆ ಪುಲ್ ಮಾಡ್ತಿದೆ. ಅಂದರೆ ಅವರ ಎನರ್ಜಿ ನಿಮ್ಮ ಕಡೆ ಆ್ಯಸ್ ಎ ಮ್ಯಾಗ್ನೆಟ್ ಥರ. ನೀವಿವಾಗ ಯಾರನ್ನು ಚೇಸ್ ಮಾಡ್ತಾ ಇಲ್ಲ, ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಆ ಒಂದು ಎನರ್ಜಿಗೆ ನೀವು ಬಂದಿದ್ದೀರಾ. ಸೊ ಇಲ್ಲಿ ನೋಡಿ, ಕ್ವೀನ್ ಕೂತಿದ್ದಾರೆ, ನೈಟ್ ಆಫ್ ಕಪ್ಸು. ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ನೀವು ಈ ಒಂದು ಎನರ್ಜಿನಲ್ಲಿ ಕೂತಿದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಆ ಒಂದು ಎನರ್ಜಿಗೆ ಬಂದಿದ್ದೀರಾ. ಸೊ ತುಂಬಾ ಜೀವನದಲ್ಲಿ ತುಂಬಾ ಕಲ್ತಿದ್ದೀರಾ, ಕಲಿತಾ ಇದ್ದೀರಾ. ಇನ್ನು ನೀವು ನಿಮ್ಮ ಲೈಫ್ನಲ್ಲಿ ಹಿಂದೆ ನೋಡೋ ಅಂಥ ಪರಿಸ್ಥಿತಿಯಲ್ಲಿ ನೀವಿಲ್ಲ. ಜಸ್ಟ್ ಆಗಿದ್ದೆಲ್ಲ ಆಯಿತು, ಇನ್ನು ಮುಂದಕ್ಕೆ ನಾನು ಹೋಗ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ಯಾರು ಬರಲಿ ಬರ್ದಲೇ ಇರಲಿ, ಬರೋರು ಅವರ ಟೈಮ್ ಬಂದಾಗ ಬರ್ತಾರೆ. ಈಗ ನಾನು ಯಾರಿಗೋಸ್ಕರನೂ ಕಾಯ್ಕೊಂಡು ಕುತ್ಕೊಳ್ಳಲ್ಲ. ನನ್ನ ಜೀವನದಲ್ಲಿ ನಾನು ಮೂವ್ ಆನ್ ಆಗ್ತೀನಿ ಅನ್ನೋ ಅಂಥ ಒಂದು ಎನರ್ಜಿನಲ್ಲಿ ನೀವು ಬಂದು ಕೂತಿದ್ದೀರಾ. ಯೂನಿವರ್ಸಿಂದ ನಿಮಗೆ ಯಾವ ಯಾವ ಮೆಸೇಜ್ಗಳು ನಿಮಗೆ ಬರ್ತಿದೆ ಅದೆಲ್ಲನೂ ಕೂಡ ನೀವು ತಗೊಳ್ತಾ ಇದ್ದೀರಾ. ಈ ಕಾರ್ಡ್ ಆ್ಯಕ್ಚುಲಿ ಸೀದಾ ಬಂದರೆ ಯೂನಿವರ್ಸಿಂದ ಬರ್ತಾ ಇರೋಂಥ ಮೆಸೇಜ್ಗಳನ್ನ ನೀವು ತಗೊಳ್ತಾ ಇಲ್ಲ, ಅದನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಆಗುತ್ತೆ. ಆದರೆ ಈ ಕಾರ್ಡ್ ರಿವರ್ಸ್ ಬಂದಿದೆ. ಯಾವ ನೆಗೆಟಿವ್ ಕಾರ್ಡ್ಸ್ ಇದೆ ಅದೆಲ್ಲ ರಿವರ್ಸ್ ಬಂದಿದೆ. ನೀವು ತುಂಬಾ ಹೀಲ್ ಆಗಿದ್ದೀರಾ. ನಿಮ್ಮೊಳಗೆ ನೀವು ಎಮೋಷನಲಿ ತುಂಬ ಹೀಲ್ ಆಗಿದ್ದೀರಾ. ನಿಮ್ಮ ಮೇಲೆ ನೀವು ತುಂಬ ಕಾನ್ಸಂಟ್ರೇಟ್ ಮಾಡೋದಾಗಿರಲಿ, ನಿಮ್ಮನ್ನು ನೀವು ಅಂದವಾಗಿ ತೋರಿಸ್ಕೊಳ್ಳೋದಾಗಿರಲಿ, ನಿಮ್ಮ ದೇಹವನ್ನಾಗಲಿ, ನಿಮ್ಮ ಬುದ್ಧಿಯನ್ನಾಗಲಿ, ನಿಮ್ಮ ಮನಸ್ಸನ್ನಾಗಲಿ, ನಿಮ್ಮ ಆರೋಗ್ಯ ನಿಮಗೆ ತುಂಬ ಮುಖ್ಯ ಅನ್ನೋದು ಗೊತ್ತಾಗಿದೆ ನಿಮಗೆ. ದೇಹ ಸೌಂದರ್ಯ ಮಾತ್ರನೇ ಸೌಂದರ್ಯ ಅಲ್ಲ, ಆತ್ಮ ಸೌಂದರ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿ ನೀವು ನಿಮ್ಮ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀರಾ, ಅದ್ರ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೀರಾ ಅನ್ನೋಂಥದ್ದನ್ನ ತೋರಿಸ್ತಿದೆ. ನಿಮ್ಮ ಸಂಪಾದನೆ ನಿಮ್ಮ ಕೈಯಲ್ಲಿದ್ರೇನೆ ನಿಮಗೆ ಮರ್ಯಾದೆ ಅನ್ನೋಂಥ ಒಂದು ನಾಲೆಡ್ಜ್ ಕೂಡ ನಿಮಗೆ ಬಂದಿರೋದ್ರಿಂದ ನೀವು ನಿಜವಾಗ್ಲೂ ತುಂಬಾನೇ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕೂಡ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಿದೆ. ನೈಸ್, ವೆರಿ ನೈಸ್. ಆ್ಯಂಡ್ ಹೇಳ್ತೀನಿ, ಸಂಪಾದನೆ, ನೀವು ಹೆಣ್ಣಾದರೂ ಆಗಲಿ ಗಂಡಾದರೂ ಆಗಲಿ, ನಾನು ನನ್ನ ಎನರ್ಜಿ ಫಾರ್ಮಲ್ಲಿ ನಾನು ನಿಂತ್ಕೊಂಡ್ರೇನೆ ನನಗೆ ಬೇಕಿರೋದೆಲ್ಲ ನನ್ನ ಹತ್ರ ಬರುತ್ತೆ. ನಾನು ಯಾವುದರಿಂದ ಓಡಿದ್ರೂ ನನ್ನಿಂದ ದೂರ ಓಡುತ್ತೆ. ನನಗೆ ಬೇಕಾಗಿದ್ದೆಲ್ಲ ನನ್ನ ಹತ್ರಕ್ಕೆ ನಾನು ತಗೊಳ್ಬೇಕು, ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋಂಥದ್ದು ನಿಮಗೆ ಗೊತ್ತಾಗಿರೋದ್ರಿಂದ ಎಲ್ಲ ರೀತಿಯಲ್ಲೂ ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಫೈನಾನ್ಷಿಯಲಿ, ಸ್ಪಿರಿಚುವಲಿ ಎಲ್ಲ ಒಂದು ಆಸ್ಪೆಕ್ಟ್ಸಲ್ಲೂ ಕೂಡ ನೀವು ಬೆಳೀತಾ ಇದ್ದೀರಾ ಅನ್ನೋದನ್ನು ತೋರಿಸ್ತಿದೆ. ನೀವು ಅಷ್ಟರ ಮಟ್ಟಿಗೆ ಹೀಲ್ ಆಗಿದ್ದಕ್ಕೆ ನಿಮ್ಮ ಒಂದು ಎನರ್ಜಿ ನೋಡಿ, ಕಿಂಗ್ ಆ್ಯಂಡ್ ಕ್ವೀನ್ ಎನರ್ಜಿಗೆ ಬಂದಿದೆ. ನಿಮ್ಮ ಗಂಡ ಸಹ ತುಂಬ ಚೆನ್ನಾಗಿ ನಿಮ್ಮನ್ನು ನೋಡ್ಕೊಳ್ಬೇಕು
ಅಥವಾ ನಿಮಗೆ ಬೇಕಾಗಿದ್ದನ್ನೆಲ್ಲ ಕೊಡಬೇಕು, ನನ್ನ ಗಂಡ ಅಥವಾ ಹೆಂಡತಿಗೆ ನನ್ನ ಹತ್ರ ಬರೋದು ತುಂಬ ಇಷ್ಟ ಆಗಬೇಕು, ಶಿ ಆರ್ ಹಿ ಫೀಲ್ ಹೋಮ್ ಫಾರ್ ಮೀ ಅನ್ನೋ ಅಂಥದ್ದು ಅನ್ನಿಸ್ತಿದೆ. ಅಂದರೆ ನನ್ನ ಹತ್ರ ಬಂದಾಗ ಮನೆಗೆ ಬಂದಷ್ಟು ತೃಪ್ತಿ ಹೇಗಾಗತ್ತೆ, ಹಾಗೆ ನನ್ನ ಗಂಡ ಅಥವಾ ಹೆಂಡತಿಗೆ ನನ್ನ ಹತ್ರ ಬಂದಾಗ ಆ ರೀತಿ ಒಂದು ಶಾಂತಿ ಫೀಲ್ ಆಗಬೇಕು, ಸಂತೋಷ ಆಗಬೇಕು ಅನ್ನೋದಕ್ಕೋಸ್ಕರ ತಮ್ಮನ್ನ ತಾವು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅವರಲ್ಲಿರೋ ಅಂಥ, ನೀವು ಯಾವಾಗ ಕಂಪ್ಲೀಟ್ಲಿ ನಿಮ್ಮ ಒಳಗಿರುವಂಥ ಫೆಮಿನೈನ್ ಮ್ಯಾಸ್ಕುಲೈನ್ ಎನರ್ಜಿನ ಬ್ಯಾಲೆನ್ಸ್ ಮಾಡಿಕೊಂಡು ಪ್ರತಿಯೊಂದರಲ್ಲೂ ನೀವು ಮುಂದೆ ಹೋಗ್ತಾ ಇದ್ದೀರಾ, ಅದೆಲ್ಲ ನಿಮ್ಮ ಪಾರ್ಟ್ನರಲ್ಲಿ ಕೂಡ ಈಕ್ವಲಿ ಕಾಣಿಸ್ತಿದೆ. ನಿಮಗೆ ಮೇ ಬಿ ಅರ್ಥ ಆಗಿರಬಹುದು, ನನ್ನನ್ನು ನಾನು ಬ್ಯಾಲೆನ್ಸ್ ಮಾಡಿಕೊಂಡಾಗ ಅದು ನನ್ನ ವ್ಯಕ್ತಿಯಲ್ಲಿ, ನನ್ನ ಗಂಡ ಅಥವಾ ಹೆಂಡತಿಯಲ್ಲೂ ಸಹ ಆ ಬದಲಾವಣೆಗಳು ಬರುತ್ತೆ ಆ್ಯಂಡ್ ಅವರು ನನಗೋಸ್ಕರ ಬರ್ತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಿದೆ ಅಥವಾ ಗೊತ್ತಾಗಿರಬಹುದು, ಇಲ್ಲ ಗೊತ್ತಾಗತ್ತೆ. ಪಾಸ್ಟ್ ಪ್ರೆಸೆಂಟ್ ಫ್ಯೂಚರಲ್ಲಿ ನಡೀತಿದೆ ಈ ಎನರ್ಜಿ ಎಲ್ಲ. ನಿಮಗೆ ಈ ವಿಡಿಯೋ ಸಿಕ್ಕಿದೆ ಅಂದರೆ ಈ ರೀತಿ ನಿಮ್ಮ ಲೈಫ್ ಬದಲಾಗಿದೆ ನಿಮ್ಮದು ಅಂತ ಅನ್ಕೊಳ್ಳಿ. ಇಲ್ಲ ಅಂದರೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಆದಷ್ಟು ಬೇಗ ನಿಮ್ಮ ಲೈಫ್ ಹೀಗೆ ಬದಲಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಆ್ಯಂಡ್ ನಿಮ್ಮ ಪಾರ್ಟ್ನರ್ಗೆ ಕೆಟ್ಟ ಅಭ್ಯಾಸಗಳಿರಬಹುದು, ಅದರಿಂದ ಹೊರಗೆ ಬರುವಂಥ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಮೇ ಬಿ ಅವ್ರಿಗೆ ಸಿಗರೇಟು, ಆಲ್ಕೋಹಾಲ್ ಆ ಥರದ್ದು ಯಾವುದಾದ್ರೂ ಅಭ್ಯಾಸಗಳಿದ್ರೆ, ನನ್ನ ಪಾರ್ಟ್ನರ್ಗೆ, ನನ್ನ ಹೆಂಡತಿಗೆ, ನನ್ನ ಗರ್ಲ್ ಫ್ರೆಂಡ್, ನನ್ನ ಲವರ್ಗೆ ಇದೆಲ್ಲ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ನನ್ನ ಮೇಲೆ ವರ್ಕ್ ಮಾಡಬೇಕು ಅಂತ ಅವರು ಕೂಡ ಅವರ ಒಂದು ನೆಗೆಟಿವ್ ಹ್ಯಾಬಿಟ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಅದನ್ನು ಬಿಡೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಅವರಿಗೆ ನೀವು ಮಾತ್ರನೇ ಬೇಕು. ಈ ಡೆವಿಲ್ ಕಾರ್ಡಲ್ಲಿ ನೋಡಿ, ಆ ವ್ಯಕ್ತಿ ಅವ್ರ ಕೈಯಲ್ಲಿರುವಂಥ ಒಂದು ಎನರ್ಜಿ ಬಾಲನ್ನು ತುಂಬ ದೃಷ್ಟಿಸಿ ನೋಡ್ತಾ ಇದ್ದಾರೆ. ನೀವು ಅವರ ಪರ್ಸನ್, ನಿಮಗೋಸ್ಕರ, ನಿಮ್ಮನ್ನು ಪಡೆಯೋದಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ, ನನ್ನನ್ನು ನಾನು ಕಂಪ್ಲೀಟ್ಲಿ ಬದಲಾಯಿಸ್ಕೊಳ್ತೀನಿ, ನನ್ನೊಳಗಿರೋ ಕ್ರೂರತ್ವವನ್ನು ಸಹ ನಾನು ನನ್ನಿಂದ ಬಿಟ್ಟು ಬಿಡ್ತೀನಿ ಅನ್ನೋ ಅಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಅವ್ರ ಲೈಫಲ್ಲಿ ಆಗ್ತಿದೆ ಅನ್ನೋದನ್ನ ತೋರಿಸ್ತಿದೆ. ಈ ವಿಡಿಯೋ ಹೆಂಗಸರು ನೋಡ್ತಾ ಇದ್ರೆ ಅಥವಾ ಗಂಡಸರು ನೋಡ್ತಾ ಇದ್ರೆ, ನೀವು ಯಾವ ಒಂದು ಫೆಮಿನೈನ್ ಎನರ್ಜಿನಲ್ಲಿದ್ದೀರೋ ಮ್ಯಾಸ್ಕುಲೈನ್ ಎನರ್ಜಿನಲ್ಲಿದ್ದೀರೋ ನೋಡಿ. ಮ್ಯಾಸ್ಕುಲೈನ್ ಎನರ್ಜಿ ಅಂದರೆ ಅದು ಹೆಣ್ಣಲ್ಲೂ ಇರ್ಬೋದು, ಗಂಡಲ್ಲೂ ಇರ್ಬೋದು. ಅದು ಸ್ವಲ್ಪ ಅಹಂಕಾರ ಅನ್ನೋದು ಬಿಟ್ಟುಕೊಡೋದಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಗಂಡಸರು ಅಥವಾ ಮ್ಯಾಸ್ಕುಲೈನ್ ಎನರ್ಜಿ ಇರೋರು. ಈಗ ನಿಮ್ಮನ್ನು ಪಡ್ಕೊಳ್ಬೇಕು ಅಂದರೆ, ನಾನು ಆ ಅಹಂಕಾರ ಕೂಡ ನಾನು ಬಿಡಬೇಕು ಅಂದರೆ ನಾನು ಸಿದ್ಧ ಆಗಿದ್ದೀನಿ ಅನ್ನೋವಂಥ ಲೆವೆಲಲ್ಲಿ ಬಂದು ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಅವ್ರ ಒಳಗಿಂದ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಅವರು ಹೊರಗೆ ತೋರಿಸ್ತಾ ಇದ್ದಾರೋ ಇಲ್ವೋ, ಬಟ್ ಅವರ ಒಳಗೆ ಇದೆಲ್ಲ ನಡೀತಿದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. 4 ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ನಿಮ್ಮನ್ನ ಮದುವೆ ಆಗೋದೇ ಅವರ ಒಂದು ಜೀವನದ ಆಸೆ ಅನ್ನೋದನ್ನ ತೋರಿಸ್ತಿದೆ. 6 ಆಫ್ ಪೆಂಟಿಕಲ್ಸ್, 7 ಆಫ್ ಸೋರ್ಡ್ಸ್. ಎಸ್, ಅವರು ನಿಮ್ಮ ಬಗ್ಗೆ ಇರುವಂಥ ಫೀಲಿಂಗ್ಸ್ನ ಅವರ ಮನಸ್ಸಿನಲ್ಲೇ ಮುಚ್ಚಿಟ್ಕೊಳ್ತಾ ಇದ್ದಾರೆ. ತೋರಿಸಿದ್ರೆ ಎಲ್ಲಿ ಈತ ನನ್ನ ಮೇಲೆ ದಬ್ಬಾಳಿಕೆ ಮಾಡಬಹುದು, ನನ್ನ ಮೇಲೆ ತನ್ನ ಅಧಿಕಾರನ ಇದು ಮಾಡಬಹುದು ಅನ್ನೋಂಥ ಇನ್ನೂ ಸ್ವಲ್ಪ ನೆಗೆಟಿವ್ ಫೀಲಿಂಗ್ಸ್ ಅವರಲ್ಲಿದೆ. ಆದರೆ ಡೋಂಟ್ ವರಿ, ನೀವು ನಿಮ್ಮನ್ನು ಹೀಲ್ ಮಾಡ್ಕೊಳ್ತಾ ಇರೋ ಕಾರಣದಿಂದ ಅದೆಲ್ಲ ನಿಮ್ಮ ಪಾರ್ಟ್ನರ್ ಮೇಲೆ ಸ್ವಲ್ಪ ನಿಧಾನವಾಗಾದರೂ ಸರಿ ಕಂಪ್ಲೀಟ್ಲಿ ವರ್ಕ್ ಆಗುತ್ತೆ. ಅದಕ್ಕೆ ನೀವು ನಿಮ್ಮ ಎನರ್ಜಿನಲ್ಲಿ ಏನು ಸ್ಟ್ಯಾಂಡ್ ತಗೊಂಡಿದ್ದೀರಾ, ಯಾರಿರಲಿ ಇಲ್ದಲೇ ಇರಲಿ, ನಾನು ನನಗೋಸ್ಕರ ಬದುಕ್ತೀನಿ, ನನ್ನ ಗಂಡ, ಮನೆ, ಮಕ್ಕಳು, ನನ್ನ ಸಂಸಾರ ನಾನು ಸರಿ ಮಾಡ್ಕೊಳ್ತೀನಿ, ನನ್ನ ಬಾಯ್ ಫ್ರೆಂಡ್ನ, ನನ್ನ ಲವರ್ನ ನನಗೋಸ್ಕರ ನಾನು ಅಟ್ರಾಕ್ಟ್ ಮಾಡ್ಕೊಳ್ತೀನಿ, ಅದಕ್ಕೋಸ್ಕರ ನಾನು ನನ್ನ ಮೇಲೆ ವರ್ಕ್ ಮಾಡ್ಕೊಳ್ತೀನಿ ಅಂತ ನೀವು ಏನು ನಿಮ್ಮ ಮೇಲೆ ವರ್ಕ್ ಮಾಡ್ಕೊಳ್ತಾ ಇದ್ದೀರಾ, ಅದೆಲ್ಲ ನಿಮ್ಮ ಪಾರ್ಟ್ನರಲ್ಲಿ ಕಾಣಿಸ್ತದೆ. ಕಂಪ್ಲೀಟ್ಲಿ ಮಿರರ್ ಮಾಡ್ತಾ ಇದ್ದಾರೆ. ಅವರು ದಾನ ಧರ್ಮ, ನಿನ್ನೆ ಮೊನ್ನೆನೂ ಕೂಡ ಇದೇ ಒಂದು ಎನರ್ಜಿ ಬಂದಿದೆ ನಿಮ್ಮ ಪಾರ್ಟ್ನರ್ ಎನರ್ಜಿನಲ್ಲಿ. ದಾನ ಧರ್ಮ ಪುಣ್ಯ ಕಾರ್ಯಗಳನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಆ ಪುಣ್ಯ ಕರ್ಮದ ಫಲವಾಗಿ ಆದರೂ ನೀವು ಅವ್ರಿಗೆ ಸಿಗಲಿ ಅನ್ನೋಂಥ ಕಾರಣಕ್ಕೆ ನೀವೇ ಅವರ ರಿಯಲ್ ವಿಶ್. ಇಲ್ಲಿ ಆರ್ಮರ್, ನಿಮ್ಮನ್ನ ಪಡೆಯೋದಕ್ಕೋಸ್ಕರ ಅವರೊಳಗೆ ಒಂದು ಯುದ್ಧವನ್ನ ಮಾಡ್ತಾ ಇದ್ದಾರೆ. ಇವೆರಡು ನೋಡಿ, ಯುದ್ಧಕ್ಕೆ ಸಿದ್ಧವಾಗಿ ನಿಂತಿರುವಂಥದ್ದು, ನಡೆಯುವಂಥದ್ದು.
ನಿಮಗೋಸ್ಕರ ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನಿಜವಾದ ಪ್ರೀತಿಯನ್ನ ಪಡೆಯೋದಕ್ಕೆ ಯುದ್ಧ ಮಾಡ್ಬೇಕಾಗತ್ತೆ ಅನ್ನೋವಂಥದ್ದು. ಯಾವ ಯುದ್ಧಕ್ಕಾದ್ರೂ ಸರಿ ನಾನ್ ಸಿದ್ಧವಾಗಿದ್ದೀನಿ ಅನ್ನೋವಂಥದ್ದು ನಿಮ್ಮ ಪರ್ಸನ್ ಎನರ್ಜಿ ಕಾಣಿಸ್ತಿದೆ. ನನಗೆ ರೀಡಿಂಗ್ ಮಾಡ್ತಾ ಇದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಅನ್ನಿಸ್ತಿದೆ. ನೀವು ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿರೋದಕ್ಕೆ ನಿಮ್ಮ ಪರ್ಸನ್ ನಿಮಗೋಸ್ಕರ ಏನ್ ಬೇಕಿರೋ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ನಿಮ್ಮನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅನ್ನೋವಂಥದ್ದನ್ನ ನೋಡ್ತಾ ಇದ್ರೇನೆ ಇಲ್ಲಿ ಸಂತೋಷ ಆಗ್ತಿದೆ ನಿಜವಾಗ್ಲೂ ನನಗೆ. ವೆರಿ ನೈಸ್ ಕಪಲ್ಸ್ ಅಂಡ್ ವೆರಿ ನೈಸ್ ಎನರ್ಜಿ ಇಬ್ರದು ಕೂಡ. ನೀವು ನಿಮ್ಮ ಫ್ರೀಕ್ವೆನ್ಸಿ ತುಂಬಾ ಹೈ ಆಗಿರೋದ್ರಿಂದ ನಿಮ್ಮ ಒಂದು ಪಾರ್ಟ್ನರ್ನ ನೀವು ಫುಲ್ ನಿಮ್ಮ ಕಡೆಗೆ ಎಳ್ಕೊಳ್ತಾ ಇದ್ದೀರಾ. ನಿಮ್ಮ ಎನರ್ಜಿ ನಿಮ್ಮ ಓರಾದಲ್ಲಿ ಬಂದಿರೋ ಅಂತಹ ಚೇಂಜಸ್ ನಿಮ್ಮ ಪಾರ್ಟ್ನರ್ನ ಡೇ ಬೈ ಡೇ ನಿಮ್ಮ ಹತ್ರಕ್ಕೆ ಎಳೀತಿದೆ. ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಸಹ ಆದಷ್ಟು ಬೇಗ ಅವರು ನಿಮ್ಮ ಲೈಫ್ ನಲ್ಲಿ ಬರ್ತಾರೆ. ಮದುವೆ ಆಗಿ ನಿಮ್ ಜೊತೆಲಿ ಇದ್ರು ನಿಮ್ ಗಂಡ ಅಥವಾ ನಿಮ್ ಹೆಂಡತಿ ನಿಮಗೆ ಸೆಟ್ ಆಗ್ತಾ ಇಲ್ಲ, ಸರಿ ಹೋಗ್ತಾ ಇಲ್ಲ ಅಂತ ಅನ್ಸಿದ್ರು ಸಹ ಡೋಂಟ್ ವರಿ, ಅವ್ರನ್ನವ್ರು ನಿಮಗೋಸ್ಕರ ನಿಮಗೆ ಬೇಕಾದಾಗೆ ಅವ್ರನ್ನವ್ರು ಬದಲಾಯಿಸ್ಕೊಳ್ತಾ ಇದ್ದಾರೆ. ಅದು ನಿಮ್ಗೆ ಕಾಣಿಸಿದ್ರು ಕಾಣಿಸ್ದಲೇ ಇದ್ರು, ಅವ್ರು ತೋರಿಸ್ಕೊಳ್ದಲೇ ಇದ್ರು, ಅವ್ರ ಒಳಗಿಂದ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಬದಲಾವಣೆ ನಡೀತಿದೆ. ಟ್ವಿನ್ ಫ್ಲೇಮ್ಸ್ ಅನ್ನುವಂಥದ್ದು ಯಾವಾಗ್ಲೂ ನಾವು ಒಬ್ರನ್ನೊಬ್ರು ಮಿರರ್ ಮಾಡ್ತೀವಿ. ಆದ್ರಿಂದ ನಮ್ಮಲ್ಲಿ ಬಂದಂತ ಬದಲಾವಣೆ ಅವರಲ್ಲಿ ಕೂಡ ಕ್ಲಿಯರ್ಲಿ ಕಾಣಿಸುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಅಂಡ್ ದೆನ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾರಿಗಾದ್ರೂ ಇದ್ರೆ ರಿಲೀಸ್ ಯುವರ್ ಎಕ್ಸ್. ನಿಮ್ಮ ಒಂದು ಮೂರನೇ ವ್ಯಕ್ತಿ ಯಾರಿದ್ದಾರೆ ಅವರನ್ನ ರಿಲೀಸ್ ಮಾಡಿದ್ರೆ ನಿಮ್ಮ ಒಂದು ಲೈಫ್ ನಲ್ಲಿ ಬರ್ತಾರೆ. ಮೇ ಬಿ ಕೆಲವ್ರಿಗೆ ರಿಯಲಿ ನಿಮ್ಮ ಥರ್ಡ್ ಪಾರ್ಟಿ ಎಕ್ಸ್ ಎನರ್ಜಿ ಇರುತ್ತೆ. ಆದ್ರೆ ಕೆಲವ್ರಿಗೆ ನೀವು ಮದುವೆ ಆಗಿರುವಂತ ನಿಮ್ಮ ಗಂಡ ಅಥವಾ ಹೆಂಡತಿನೇ ನಿಮ್ಮ ಒಂದು ಟ್ವಿನ್ ಆಗಿರ್ತಾರೆ. ಅದನ್ನು ಕೂಡ ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಆ ಕ್ಲಾರಿಟಿ ಬರೋದಕ್ಕೋಸ್ಕರ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು. ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಇಷ್ಟು ವರ್ಷ ಇಷ್ಟಪಡ್ದಲೇ ಇದ್ದಂತ ನಿಮ್ಮ ಗಂಡ ಅಥವಾ ಹೆಂಡತಿಯೇ ನಿಮ್ಮ ಟ್ವಿನ್ ಅಂತ ಗೊತ್ತಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಈಗ ನಿಮ್ಮ ಬೇರೆ ವ್ಯಕ್ತಿಯನ್ನ ಏನು ನೀವು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರ ನಿಮ್ಮ ಟ್ವಿನ್ ಅಂತ, ಆ ಒಂದು ರಿಯಲೈಸೇಷನ್ ಕೂಡ ನಿಮ್ಗಾಗ್ಬೋದು. ಯಾರ ಲೈಫ್ ಹೇಗೆ ಬದಲಾಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಸೊ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಆ ಕ್ಲಾರಿಟಿ ಬಂದು ನಿಮ್ಮ ಥರ್ಡ್ ಪರ್ಸನ್ ಎನರ್ಜಿ ರಿಲೀಸ್ ಆಗಿ ನಿಮ್ಮ ರಿಯಲ್ ಟ್ವಿನ್ ನಿಮಗೆ ಸಿಗ್ತಾರೆ. ನೀವು ಅವರನ್ನೇ ಪ್ರೀತಿಸ್ತಾ ಇದ್ರೆ, ಅವ್ರನ್ನೇ ಮದುವೆ ಆಗಿದ್ರೆ ನಿಮ್ಮ ಒಂದು ಪಾರ್ಟ್ನರೇ ನಿಮ್ಮ ಟ್ವಿನ್ ಅನ್ನೋ ಅಂಥದ್ದು ಗೊತ್ತಾಗಬಹುದು. ಅಥವಾ ನೀವು ಮದುವೆ ಆಗಿರೋದು ನಿಮ್ಮ ಕಾರ್ಮಿಕ್ ಆಗಿದೆ, ಖಂಡಿತ ಅವ್ರ ಎನರ್ಜಿ ನೀವು ರಿಲೀಸ್ ಮಾಡ್ತಿದ್ದಂಗೆ ನಿಮ್ಮ ಲೈಫ್ ನಲ್ಲಿ ನಿಮ್ಮ ಟ್ವಿನ್ ನಿಮ್ಮ ಲೈಫ್ ನಲ್ಲಿ ಬರ್ತಾರೆ ಅನ್ನೋದನ್ನ ತೋರಿಸ್ತದೆ. ಅಂಡ್ ಇನ್ನು ನೀವು ಎಷ್ಟೋ ಬಂಧನಗಳಿಂದ ಮುಕ್ತ ಆಗುವಂತ ನೀವು ಇನ್ನರ್ ವರ್ಕ್ ಮಾಡ್ತಾ ಇದ್ದೀರಾ. ಆದ್ರೆ ಇನ್ನರ್ ವರ್ಕ್ ಕಂಪ್ಲೀಟ್ ಆಗಿಲ್ಲ, ಹೀಲ್ ಆಗ್ತಾ ಇದ್ದೀರಾ, ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದೀರಾ. ಆದರೂ ಕೂಡ ಕೆಲವೊಂದು ಬಂಧನಗಳಿಂದ ನೀವು ಹೊರಗೆ ಬರಬೇಕಾದಂತ ಅವಶ್ಯಕತೆಗಳಿದೆ. ಇನ್ನೂ ಕೂಡ ನೀವು ಕೆಲವೊಂದು ಬಂಧನಗಳಲ್ಲಿ ಇದ್ದೀರಾ ಅನ್ನೋಂಥದ್ದನ್ನ ತೋರಿಸ್ತದೆ. ಅಂಡ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ನಿಮ್ಮ ಲವ್ನಲ್ಲಿ ಆಗಿರಬಹುದು, ನಿಮ್ಮ ಗಂಡ ಹೆಂಡತಿ ಮಧ್ಯೆ ಆಗಿರಬಹುದು, ಯಾವುದೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಅನ್ನೋದು ನಡೀತಿದೆ ಅನ್ನೋದನ್ನ ತೋರಿಸ್ತಿದೆ. ಕೆಲವರಿಗೆ, ಎಲ್ಲರಿಗೂ ಒಂದೇ ಮೆಸೇಜ್ ಅಲ್ಲ, ನಿಮ್ಗೆ ಎಷ್ಟೆಷ್ಟು ಮೆಸೇಜ್ ನಿಮಗೆ ರೆಸೊನೇಟ್ ಆಗುತ್ತೆ ಅದನ್ನ ತಗೊಳ್ಳಿ. ಕೆಲವ್ರಿಗೆ ಮದುವೆ ಆಗಿ ಮಕ್ಕಳಿರಬಹುದು, ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ ಜೊತೆ ಇರಬಹುದು. ನಮಗೆ ಮದುವೆ ಆಗಿ ಮಕ್ಕಳಿದೆ, ಹೇಗೆ ನಾನು ಅವ್ರ ಲೈಫ್ನಲ್ಲಿ ಹೋಗ್ಲಿ ಅಂತ ಅನ್ನುವಂಥ ಪರಿಸ್ಥಿತಿಯಲ್ಲಿ ನೀವು ಇರಬಹುದು. ನಿಮ್ಮ ಪರ್ಸನ್ ಸಿಂಗಲ್ ಇರಬಹುದು. ಏನೇ ರೀಸನ್ ಆದ್ರೂ ಕೂಡ ಅವ್ರು ನಿಮಗೋಸ್ಕರ ನಿಂತ್ಕೊಳ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಪ್ಲೇಫುಲ್ನೆಸ್ ನಿಮ್ಮ ಲೈಫ್ನಲ್ಲಿ ಒಂದು ಆತ್ಮೀಯವಾದಂತ ಒಂದು ಭಾವವನ್ನ ನೀವು ನಿಮ್ಮ ಲೈಫ್ನಲ್ಲಿ ತಗೊಂಬನ್ನಿ ನಿಮ್ಮ ಪಾರ್ಟ್ನರ್ ಜೊತೆ ಅನ್ನೋದನ್ನ ತೋರಿಸ್ತಿದೆ. ನಿಮ್ಮ ಟ್ವಿನ್ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನೋದನ್ನ ತೋರಿಸ್ತಿದೆ. ಇದು ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಎಷ್ಟೋ ಜನ್ಮಗಳ ಋಣಾನುಬಂಧ ಇದ್ರೆ ಮಾತ್ರನೇ ನಾವು ಯಾರನ್ನಾದ್ರೂ ಮೀಟ್ ಆಗೋದಕ್ಕಾಗ್ಲಿ, ಮಾತಾಡ್ಸೋದಕ್ಕಾಗ್ಲಿ, ಏನಕ್ಕಾದ್ರೂ ಆಗೋದು. ಆದ್ರಿಂದ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ಸ್ ಇದೆ ನಿಮ್ಮ ಒಂದು ಪಾರ್ಟ್ನರ್ ಜೊತೆ. ಅವರು ನಿಮ್ಮ ಕಾರ್ಮಿಕ್ ಆಗಿರಬಹುದು, ನಿಮ್ಮ ಟ್ವಿನ್ ಆಗಿರ್ಬೋದು, ಯಾರ ಜೊತೆನಾದ್ರೂ ಆಗ್ಲಿ, ನೀವು ಯಾರ ಜೊತೆ ಮದುವೆ ಆಗಿದ್ದೀರೋ ಅವ್ರ ಜೊತೆ ನಿಮ್ಮ ಒಂದು ಹಿಂದಿನ ಜನ್ಮಗಳ ಒಂದು ಋಣ ಇದೆ ಅನ್ನೋದನ್ನ ತೋರಿಸ್ತಿದೆ ಇಲ್ಲಿ. ನೀವು ನಿಮ್ಮ ಪಾರ್ಟ್ನರ್ ಯಾರು ಸಿಂಗಲ್ ಇದ್ದೀರಾ ಅಂಥವ್ರಿಗೆ ನೀವು ಈಗ ಪ್ರೀತಿಸೋ ಅಂತ ಟೈಮ್, ಪರ್ಫೆಕ್ಟ್ ಟೈಮ್. ಅಂಡ್
ಬರ್ತಾ ಇರೋಂಥ ಮೆಸೇಜ್ಗಳನ್ನ ಇನ್ನೂ ಕ್ಲಿಯರ್ ಆಗಿ ತಗೊಳ್ಳೋದನ್ನ ಅಭ್ಯಾಸ ಮಾಡಿ ಮತ್ತೆ ಅದನ್ನ ನಿಮ್ಮ ಲೈಫ್ನಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದನ್ನು ಕೂಡ ಕಲೀರಿ ಅನ್ನೋದನ್ನು ಕೂಡ ತೋರಿಸ್ತಿದೆ. ಬಿಕಾಸ್ ಇನ್ನರ್ ವರ್ಕ್ ಅನ್ನೋದು ನಾವು ನಮ್ಮೊಳಗೆ ಎಷ್ಟು ಹೋಗ್ತೀವಿ ಅಷ್ಟು ನಮ್ಮನ್ನ ಇನ್ನೂ ಡೀಪ್ ಆಗಿ ಅದು ತಗೊಂಡು ಹೋಗ್ತಾನೆ ಇರುತ್ತೆ. ಕಲಿಯುವಂಥದ್ದು ತುಂಬ 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 ಹೆಚ್ಚಿರುತ್ತೆ. ನಿಮ್ಮ ಪರ್ಸನ್ ಜೊತೆಯಲ್ಲಿ ನಿಮ್ಮ ಒಂದು ಮದುವೆ ಎಂಗೇಜ್ಮೆಂಟ್ ಕಾರ್ಡ್ ಬಂದಿದೆ, ಎಂಗೇಜ್ಮೆಂಟ್ ಆಗುತ್ತೆ, ಮದುವೆ ಆಗುತ್ತೆ, ಅವ್ರು ನಿಮಗೋಸ್ಕರನೇ ನೀವು ಅವ್ರಿಗೋಸ್ಕರನೇ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತಾರೆ. ಗ್ರೇಟ್ ಲವ್ ಇಸ್ ವರ್ತ್ ಟೇಕಿಂಗ್ ದ ಸ್ಟೆಪ್ಸ್ ವಿ ಆರ್ ಟು ಓಕೆ. ಸೊ ಇನ್ನರ್ ವರ್ಕ್ ಮಾಡೋದ್ರಿಂದನೇ ನಿಮ್ಮ ಹತ್ರದಲ್ಲಿ ನಿಮಗೆ ಸಿಗ್ತಾರೆ ಅನ್ನೋಂಥದ್ದನ್ನು ನಾನು ಆಲ್ಮೋಸ್ಟ್ ಕೆಲವೊಂದು ವಿಡಿಯೋದಿಂದ ಹೇಳ್ಕೊಂಡೇ ಬರ್ತಾ ಇದ್ದೀನಿ. ತುಂಬ ನಾನು ಕೂಡ ಇನ್ನರ್ ವರ್ಕ್ ವಿಡಿಯೋಸ್ಗಳನ್ನ ಹಾಕಿದ್ದೀನಿ. ನಾನು ಈಗ ಪ್ರಾಪರ್ಲಿ ನನ್ನ ಕ್ಲಾಸಸ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಿಮಗೆ ಇದರ ಒಂದು ಡೀಟೇಲ್ಸ್ ಕೊಡ್ತೀನಿ. ನೀವು ಎಲ್ಲಿ ಕ್ಲಾಸಸ್ನ ಜಾಯ್ನ್ ಆಗ್ಬೋದು, ಹೇಗೆ ಕ್ಲಾಸಸ್ನ ಅಟೆಂಡ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ ನಾನು ಆದಷ್ಟು ಬೇಗ ನಿಮಗೆ ಕೊಡ್ತೀನಿ. ನಿಮ್ಮ ಪ್ರಾಪರ್ ಇನ್ನರ್ ವರ್ಕ್ ನಾನು ಮಾಡಿಸ್ತೀನಿ. ಆ ಕ್ಲಾಸಸ್ ಎಲ್ಲಿ ಏನು ಹೇಗೆ ಅನ್ನೋಂಥದ್ದನ್ನೆಲ್ಲ ನೋಡಬೇಕು ಅಂದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಅಕೌಂಟ್ನ ನಾನು ಓಪನ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಶಾರ್ಟ್ ವಿಡಿಯೋಸ್ ಸಿಕ್ಕತ್ತೆ, ನೀವು ಅಲ್ಲೂ ಕೂಡ ನನ್ನನ್ನು ಫಾಲೋ ಮಾಡ್ಬೋದು. ಕ್ಲಾಸಸ್ನ ಡೀಟೇಲ್ಸ್ ಆದಷ್ಟು ಬೇಗ ನಾನು ನಿಮಗೆ ಕೊಡ್ತೀನಿ. ನೀವು ನಿಮ್ಮ ಇನ್ನರ್ ವರ್ಕ್ ಮಾಡ್ತಾ ಸ್ಪಿರಿಚುವಲಿ ಇನ್ನೂ ಗ್ರೋ ಆಗ್ತಾ ನೀವು ಈ ಒಂದು ಹ್ಯಾಪಿ ಮೂಮೆಂಟ್ ಎನರ್ಜಿ ಏನು ಬರ್ತಿದೆ ಅದನ್ನೆಲ್ಲ ಸರಿಯಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಿಮ್ಮ ಜೀವನವನ್ನು ಹೇಗೆ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಬೇಕು ಅನ್ನೋಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಕ್ಲಾಸಸ್ನ ನಾನು ಆದಷ್ಟು ಬೇಗ ನಿಮಗೆ ಕ್ಲಾಸಸ್ನ ಡೀಟೇಲ್ಸ್ನ ನಾನು ಕೊಡ್ತೀನಿ. ಅದಕ್ಕಾಗಿ ನೀವು ನನ್ನ ಯೂಟ್ಯೂಬ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ 2 ಕಡೆ ಫಾಲೋ ಮಾಡ್ಬೋದು. ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬೋರ್ನ್ ಫಾರ್ ಎ ರೀಸನ್. ಬಾಯ್, ಐ ಲವ್ ಯು ಆಲ್.